ಚೈತನ್ಯ ನನ್ನ ಮಾತು ಕೇಳಮ್ಮ. ನಡಿಯಮ್ಮ ಮನೆಗೆ ನೀನು. ನಾನು ಒಡವೆ ಕೊಡ್ಬೇಕಣ, ಕಾರುಣ್ಯಕ ಒಡವೆ ಕೊಡಬೇಕು. ಕೊಡೋಣಂತೆ, ನಡಿ ನಡಿ ಕೊಡೋಣಂತೆ. ಇವಾಗ ನೀನು ನಡಮ್ಮ ಮನೆಗೆ ನಡಿ. ಇವತ್ತು ಸ್ಕೂಲ್ಗೂ ಓದಂಗಿಲ್ಲ? ಇಲ್ಲ ಅಣ್ಣ, ಹೋಗಿಲ್ಲ. ಕಾರುಣ್ಯಕ್ಕೆ ಇವಾಗ ಯಾವಾಗಣ ಫಂಕ್ಷನ್ ಮಾಡೋದ? ಅದೆಲ್ಲ ಮಾತಾಡಿದ್ರೆ ಆಯ್ತು. ನೀನು ನಡಮ್ಮ ಮನೆಗೆ ನಡಿ. ಹೇಳ್ದ ಮಾತು ಕೇಳಬೇಕು ಮಕ್ಕಳು. ನೀನು ಬಂದ್ರೆ ನಾನು ಹೋಗೋದು. ತಿರ್ಗಾ ನೋಡು. ಇದೇನು ಚೈತನ್ಯ ಬಂದವಳೆ? ಏನಮ್ಮ? ಅಜ್ಜಿ, ಅನ್ನು ನಮ್ಮ ಮನೆಗೆ ಕಳ್ಸ್ಕೊಡು. ಅಯ್ಯೋ ಕರ್ಕೊಂಡೋಗಮ್ಮ, ಕರ್ಕೊಂಡೋಗು. ನಾನು ಬೇಡ ಅಂತೀನ? ಹಾಂ, ನಾನು ಹೋಗಲ್ಲ ಹೋಗಲ್ಲ. ಎಲ್ಲರೂ ಸೇರ್ಕೊಂಡು ನಂಗೆ ಅವಮಾನ ಮಾಡೋರೆ. ಹಾಂ, ದೊಡ್ಡ ತಾವಿಂದ ಹಿಡಿದು ಚಿಕ್ಕವ್ರವ್ರಿಗೂ ನಾನು ಹೋಗಲ್ಲಮ್ಮ. ನೋಡಮ್ಮ ನಿಮ್ಮ ಅಣ್ಣಿಂಗಂತಾನೆ. ಹಾಂ, ಹೆಂಗೆ ಹೇಳು? ಇಲ್ಲ, ನಾನು ಕರ್ಕೊಂಡೆ ಹೋಗೋದು ನಮ್ಮ ಅಣ್ಣನ. ಲಪ್ಪ ಲಪ್ಪ ಸರಸ್ವತಿಯ ಗೌಚಿಚ್ಚೆ. ಏನಮ್ಮ? ಲಪ್ಪನ ಮನೆ ಕಕ್ಕಕ್ಕೆ ಹೋಗಕ್ಕ ಬನ್ನಿ ಗೌಚಿಚ್ಚೆ. ಸ್ವಾಮಿ ಎದ್ದು ಬರ್ತೀಯಾ? ಓಹೋ, ನಿಮ್ಮ ಅಮ್ಮನೂ ಬಂದ್ಬಿಟ್ಟವಳಲ್ಲಮ್ಮ. ಬನ್ನೋಲ್ಲ ಅಮ್ಮನ. ಲಪ್ಪ ಅದೇ ನಗು ಏತಾನೆ ಕೊಂಚನ ಮಾರದ ಬ್ಯಾಡ ಅಂತ ಏತಾವನೆ. ಯಾಕಂತೆ? ಯಾಕೋ ಬೇರೆ ಬೇರೆ ಅಂತಾನೆ. ಅಯ್ಯೋ ಇವಾಗಿನ ಕಾಲದಾಗ ಹಂಗೆ. ಈ ಫಂಕ್ಷನ್ಗಳು ಅವು ಇವು ಮಾಡಲ್ಲ. ನಿಮ್ಮ ಮದುವೆ ಟೈಮಾಗಿ ಹೆಂಗೂ ಅರ್ಶಿನ ಶಾಸ್ತ್ರಕ್ಕೆ ಮೊದಲು ಮಾಡಬೇಕಲ್ಲ. ಹಾಂ, ಆವಾಗ ಮಾಡ್ಕೊಂಡ್ರೆ ಸೇರೋತದೆ ಅಂದ್ಬಿಟ್ಟು ಇವಾಗ ಯಾರು ಮಾಡಲ್ಲ. ಇವಾಗಿನ ಹುಡುಗರೆಲ್ಲ ಹಂಗೆ. ಅವನು ಹೇಳ್ಬಿಟ್ಟು ಅಂತ ನಾವು ಹಂಗೆ ಇರೋಕ್ಕದ? ಚೈತನ್ಯಕ್ಕೆ ಮಾಡ್ಬಿಟ್ಟು ಕಾರುಣ್ಯಕ್ಕೆ ಮಾಡಿಲ್ಲ ಅಂತಂದ್ರೆ? ಆಗ ರಘುನೇ ಬರ್ತಾವನೆ. ಮವ ಏನಪ್ಪ? ನಂಗೆ ಈ ಫಂಕ್ಷನ್ ಎಲ್ಲ ಮಾಡೋದು ಇಷ್ಟ ಇಲ್ಲ ಮವ. ಬೇಡ ಮವ, ಬೇಕಂದ್ರೆ ಮದುವೆ ಟೈಮಾಗಿ ನೋಡ್ಕೊಳೋಣ. ಯಾಕಪ್ಪ ಹಿಂಗೆ ಹೇಳ್ತಾ ಇದೆಯಾ? ಇರೋದೊಂದು ಮಗು. ಬೇಡ ಅಂದರೆ ಬೇಡ ಮವ. ನಾನು ಯಾವುದೇ ಉದ್ದೇಶ ಮನಸ್ಸಾಗಿ ಇಟ್ಕೊಂಡು ಹೇಳ್ತಾ ಇಲ್ಲ. ನಂಗೆ ಇಷ್ಟ ಇಲ್ಲ. ಸರಪ್ಪ, ಕಾರುಣ್ಯನ ಒಂದು ಮಾತು ಕೇಳೋಣ. ಕೇಳ್ಬಿಟ್ಟು, ಯಾಕಂದರೆ ಅವ್ರಿಗೂ ಮಕ್ಕಳಿಗೆ ಏನೋ ಆಸೆಗಳಿರ್ತವೆ. ಯಾಕೆ ನಾವು ನಿರಾಸೆ ಮಾಡಬೇಕು? ಕಾರುಣ್ಯನ ಏನು ಕೇಳೋದು ಮವ? ಗೊತ್ತಾಗಲ್ಲಪ್ಪ, ಮಕ್ಕಳ ಮನಸ್ಸು ಸೂಕ್ಷ್ಮೆ ಗೊತ್ತಾಗಲ್ಲ. ಅವು ಮಗುನ ಒಂದು ಮಾತು ಕೇಳ್ಬಿಟ್ಟು ಏನು ಹೇಳ್ತಾಳೋ ಆಮೇಲೆ ನಿರ್ಧಾರ ಮಾಡೋಣ. ಸರಿ ಮವ, ಆಯಿತು. ನೀವೇನೇ ಹೇಳಿ ಮವ, ನಂಗೆ ಇಷ್ಟ ಇಲ್ಲ ಮವ ಹಿಂಗೆಲ್ಲ ಮಾಡೋದು. ಸರಿ ಆಯಿತು, ನಾನು ಏನೋ ಹೇಳ್ತೀನಿ, ನೀನು ಹೋಗಪ್ಪ ಸ್ಕೂಲ್ಗೆ ಹೋಗುವ. ಸರಿ ಮವ. ಓಹೋ, ಏನಪ್ಪ ಇದು? ಹಾಂ, ಅಯ್ಯೋ ಅದೇನು ಹಂಗೆ ಹೇಳ್ತಿದ್ಯಾ? ಏನು ಇದೇನು ಬೇರೆಯವ್ರ ಮನೆನಾ? ಹಾಂ, ಅದಕ್ಕೆ ಹಂಗೆ ಮಾತಾಡ್ತಾ ಇದೀಯಾ? ಏನು ಬೇರೆಯವ್ರ ಮನೆಗೆ ಬಂದವಳೇನಾ? ಅವ್ರ ಮನೆ ಕಾಯ ಮುಂದೆ ಬಂದಿರೋದು, ನೀನು ಯಾಕೆ ಹಿಂಗೆ ಮಾತಾಡ್ತಾ ಇದೀಯಾ? ಅಯ್ಯೋ ನಾನೇನು ಅಂದಿಲ್ಲಮ್ಮ, ನೀನಾಕ? ಏನೇನಮ್ಮ ಮಳೆಕ ಬಂದ್ಬಿಟ್ಟಿದ್ಯಾ? ನಿಮ್ಮ ಅಪ್ಪನ ಕರ್ಕೊಂಡು ಹೋಗ್ಬೇಕು ಅಂತ ಬನ್ನಮ್ಮ. ಯಪ್ಪ ಬಾ ಮಳೆಗೆ ಹೋಗೋಣ ಬಾ. ಇಲ್ಲಮ್ಮ, ನಾನು ಆ ಮನೆಗೆ ಬರಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ. ನೀವ್ಯಾರು ಎಷ್ಟು ಏನೇ ಹೇಳಿದ್ರು ನಾನು ಆ ಮನೆಗೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಯಾಕಲ್ಲಪ್ಪ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ಏನಾಯ್ತು? ಏನಾಯ್ತು ಅಂತ ಕೇಳ್ತಾ ಇದೀಯಾ? ಹಾಂ, ಏನಾಯ್ತು ಅಂತ ಕೇಳ್ತಾ ಇದೀಯಾ? ಬೇಕಾಗಿತ್ತ ಇದೆಲ್ಲನೂ? ಇವಾಗ ಏನು ಮಾಡಿದ್ನು? ಏನು ಮಾಡಬಾರ್ದೇನು ನಾ ಮಾಡೋ? ನಾನು ಏನು ಮಾಡೋನು ಹೇಳು? ಯಾವ ತಪ್ಪು ಮಾಡೋನು ಹೇಳು? ಏನು ಪ್ರಪಂಚದಾಗ ಯಾರು ಮಾಡ್ತಿದ್ದು ತಪ್ಪೇನು ಮಾಡಿಲ್ಲ. ಏಯ್, ಮಾತಾಡ್ಕೊಡ್ತೀವಿ ಜಾಸ್ತಿ ನೀನು. ಅಲ್ಲ ಇವಾಗ ಏನು ಮಾಡ್ಬೇಕಂತ ಹೇಳು? ಇಂಥದ್ದು ಮಾಡು ಅಂತ ಹೇಳು, ಮಾಡ್ತೀನಿ. ಯಾಕೆ ನೀನು ಹಿಂಗೆಲ್ಲ ಸಾಧಿಸ್ತಾ ಇರೋದು? ಏನು ಅವ್ರೇನು ಬೇರೆಯವರಾ? ಹಾಂ, ಬೇರೆಯವ್ರ ಅವರು? ನೋಡಂಬುಜಿ, ನನ್ನ ಮಾತು ಮೀರಿ ಯಾವ ಮಕ್ಕಳು ಯಾವ ಕೆಲಸನೂ ಮಾಡಿಲ್ಲ. ಇವನು ಯಾಕೆ ಮಾಡಿದ್ನು? ಇಲ್ಲ ಅವ್ರಿರಬೇಕು ಮನೆಗೆ, ಇಲ್ಲ ನಾನಿರಬೇಕು. ಇವಾಗ ಅವ್ರು ಹೋಗಲ್ಲಲ್ಲ ಮನೆ ಬಿಟ್ಟು, ಅದಕ್ಕೆ ನಾನೇ ಮನೆ ಬಿಟ್ಟು ಬಂದಿದ್ದೀನಿ. ನನ್ನ ಪಾಡಕ್ಕೆ ನಾನು ಇಲ್ಲಿದ್ದೀನಿ. ಯಾಕೆ ನನಗೆ ತೊಂದರೆ ಕೊಡ್ತಾ ಇದ್ದೀರಿ ಇಲ್ಲಿ ಬಂದು ಪದೇ ಪದೇ? ಲಪ್ಪ ಅಂಗಳೆ ದದನು ಅಜ್ಜಿದ ಮಳೆ ಬಿಟ್ಟು ಬೇಡ ಮಣಕ ಓಡೆ ನಿಮ್ಮ ಬಚ್ಚೆ ಏನಲ್ಲಪ್ಪ ಮಣಕ? ಬೇಡಮ್ಮ, ಆ ಕೆಲಸ ಮಾತ್ರ ನಾನು ಮಾಡಲ್ಲ. ಯಾಕ ನಿಮ್ಮ ಅಮ್ಮನ ಎಲ್ಲರ ಜೊತೆಗೆ ಹೊಂದ್ಕೊಂಡು ಇವಾಗ ಚೆನ್ನಾಗಿ ಸಂಸಾರ ನಡೆಸ್ಕೊಂಡು ಓದ್ತಾವಳಲ್ಲ, ಇನ್ನೇನಕ್ಕೆ ನನ್ನ ಅವಶ್ಯಕತೆ ನಿಮ್ಗೆ? ನಿಮ್ಮ ಪಾಡಕ್ಕೆ ನೀವಿರ್ರಿ, ನಮ್ಮ ಪಾಡಕ್ಕೆ ನಾನು ಇರ್ತೀನಿ. ನನಗೆ ಪದೇ ಪದೇ ಹಿಂಗೆ ಬಂದು ತೊಂದರೆ ಕೊಡ್ಬೇಡ್ರಿ. ಮನೆಯಾಗಿನ ಜನನ ಬೆಲೆ ಕೊಡಿಲ್ಲ ಅಂತಂದರೆ ಆಚೆನವ್ರು ಇನ್ನೆಷ್ಟು ಮಾತ್ರ ಬೆಲೆ ಕೊಡ್ತಾರೆ ನಂಗೆ? ಇನ್ನೆಷ್ಟು ಮಾತ್ರ ಬೆಲೆ ಕೊಡ್ತಾರೆ? ನೀವೇ ಮಾತಾಡಬೇಕು. ನನ್ನ ಮಕ್ಕಳೇ ನನಗೆ ಬೆಲೆ ಕೊಟ್ಟಿಲ್ಲ, ಇನ್ನು ಊರಾಗಿನ ಜನ ಬೆಲೆ ಕೊಡ್ತಾರೆ ನಂಗೆ? ನಾನು ಆ ಮನೆಗೆ ಬಂದು ನನ್ನ ಬೆಲೆ ನಾನು ಕಳ್ಕೊಂಡ್ಲ? ಇವಾಗ ಏನಲ್ಲಪ್ಪ, ಕಾಡುಣಿ ಅಪ್ಪ ಅಂತಾನ ಬ್ಯಾರ ಅಂತಾನ ನಗು ಅಂತಾನ? ಅದ್ರ ಕತೆ ಬಿಡು. ಇವಾಗ ಖರ್ಚು ಹೋಯ್ತು ಅಂತಂದರೆ ಮದುವೆಗನ ಖರ್ಚು ಆಗೇ ಆಗ್ತದೆ. ಅದು ಯಾವಾಗಿದ್ರೂ ನಡೀತದೆ. ಅದ್ರ ಕತೆ ಬಿಡು. ಇವಾಗ ಎಲ್ಲರೂ ಇದೇ ಮಾಡೋದು, ಯಾರೂ
ದೊಡ್ಡ ದೊಡ್ಡ ಫಂಕ್ಷನ್ಗಳು ಮಾಡ್ಕೊಂಡು ಕೂತ್ಕೊಳಲ್ಲ. ಕಾಲಕ್ಕೆ ತಕ್ಕಂಗೆ ಇರ್ತಾರೆ ಜನ. ನಾವೇನೋ ಹಳೆ ಕಾಲದವರು ಏನೋ ಚೈತನ್ಯಕ ಮಾಡಿದ್ರಿ. ರಘು ಓದಿರೋನೋ ಬೇಡ ಅಂತ ಹೇಳ್ತಾವನ ಆ ಕತೆ ಬಿಡು. ಇವಾಗ ಮಾಡೋಕ್ಕಾಗಿಲ್ಲ ಅಂದರೂ ಮದುವೆಗೆ ನಾವು ಮಾಡಬೇಕು. ಅರ್ಶಿನ ಶಾಸ್ತ್ರ ಮುಗಿಯೋಕೆ ಮುಂಚೆ ಇದನ್ನು ಮಾಡಬೇಕು. ಈ ಫಂಕ್ಷನ್ ಮಾಡಿ ಆಮೇಲೆ ಅರ್ಶಿನ ಶಾಸ್ತ್ರ ಮಾಡೋದು ಬಿಡು. ಅಲ್ಲ ನಿಮ್ಮ ದೊಡ್ಡಣ್ಣ ಮಾಡಿರೋ ಕೆಲ್ಸಕ್ಕೆ ಏನು ಬೆಲೆ ಕೊಟ್ಟನ? ಇವಾಗ ನಾನು ಮನೆಗೆ ಬಂದು ಕೂತ್ಕೊಂಡ್ರೆ ಊರಾಗಿನ ಜನ ಏನು ಬೆಲೆ ಕೊಡ್ತಾರೆ ನಂಕ? ಏನು ಹೊಸ್ದಾಗ ಮದುವೆ ಆಗೋನ? ಇಬ್ಬರು ಮಕ್ಕಳು ಬಂದ್ರೆ ಕಟ್ಕೊಂಡಿರೋ ಎಂತ ಅವಳೆ. ಇವ್ರನ್ನೆಲ್ಲ ಬಿಟ್ಬಿಟ್ಟು ಅವ್ನು ಕರ್ಕೊಂಡೋಗಿ ಮದುವೆ ಆಗ್ಬಿಟ್ಟು ಬಂದ್ಬಿಟ್ರೆ ಇವ್ರು ಆಡಿದ ಆಟಕ್ಕೆಲ್ಲ ನಾನು ಹೂಗುಟ್ಬೇಕಾ? ನಾನು ಕೈಲಿ ಆಗಲ್ಲ. ನಾನು ಆ ಮನೆಗೆ ಬರಲ್ಲ. ನಾನು ಬರ್ಬೇಕಂದ್ರೆ ಅವರಿಬ್ರು ಮನೆಯಿಂದ ಆಚೆ ಹೋಗ್ಬೇಕು ಅಷ್ಟೇ. ಇವಾಗ ಅವ್ರನ್ನ ಎಲ್ಲಿ ಕಳ್ಸೋಣಪ್ಪ? ಎಲ್ಲಿ ಕಳ್ಸೋಣ ಅಂತೇಳು? ಅದು ಅವರಿಷ್ಟ. ನನಗೆ ಅದಕ್ಕೆ ಸಂಬಂಧ ಇಲ್ಲ. ಅಣ್ಣ ನೀನ್ ಬಾ, ಅವ್ರು ಹೋದ್ರೆ ಹೋಗ್ಕೊಂಡ್ಲೆ, ನಂಗೇನು ಬೇಜಾರಿಲ್ಲ. ನೀನ್ ಮನೆಗಿಲ್ಲ ಅಂತಂದ್ರೆ ನಂಗೆ ಬೇಜಾರಣ. ನೀನ್ ಬಾಣ, ಅವರೇ ಹೋಗಿ ಆ ಮನೆಗೆ ಇಟ್ಕೊಂಡ್ಲೆ. ಬಾಣ, ನಾವು ಹೋಗೋಣ ನಮ್ಮ ಮನೆಗ. ನನ್ನ ಮಾನ ಮರ್ಯಾದೆ ತೆಗೆದುಬಿಟ್ರಲ್ಲ. ಕಟ್ಕೊಂಡಿರೋ ಎಂತಿ ಗತಿ ಏನು? ಹಾಂ, ಮಕ್ಕಳ ಗತಿ ಏನು? ನಮ್ಮ ಅಪ್ಪನ ಗತಿ ಏನು? ಏನನ ಆಲೋಚನೆ ಮಾಡಿದ್ನಾ? ಕಾಲದಿಂದ ಇದೇ ಮಾಡಿಬಿಟ್ನು. ಬುದ್ಧಿ ಬಂದಾಗಿಂದ ಇವನು ಬುದ್ಧಿ ಇದೇ ಆಗೋಯ್ತು. ಮನೆ ತುಂಬ ಮಕ್ಕಳವ್ರೆ. ಇವನು ಮಾಡಿದ ಕೆಲಸನ ಅವರು ಮಾಡಿದ್ರೆ ಇದೇನು ಸಂಸಾರ ಅಂತಾರ? ಇಲ್ಲ ಏನಂತಾರೆ ಇದನ್ನ? ಹೋಗ್ರಿ, ಅದೇನೋ ಕೆಲಸ ನೋಡೋಗ್ರಿ, ಹೋಗ್ರಿ. ಎತ್ತು ತಂದಕ್ಕೇನೆ ಕಾರ್ಯ ಮಾಡೋದು ಇಷ್ಟ ಇಲ್ಲ ಅಂದಮೇಲೆ ನಾವ್ಯಾಕೆ ಬಲವಂತವಾಗಿ ಮಾಡಬೇಕು? ಹೋಗ್ರಿ. ಅವನು 4 ಅಕ್ಷರ ಕಲ್ತಿರೋನೆ. ಏನೋ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಹಂಗೆಲ್ಲ ಮಾಡೋದು. ಅದೇನೋ ಮಗು ಕಮ್ಮಳ್ಳಕ್ಕಿ ತುಂಬೆ ಕಳಿಸ್ಕೊಡೋಗ್ರಿ. ಇವಾಗ ನೀನು ಬರಲ್ಲೇನಪ್ಪ ಮನೆಗ? ಇಲ್ಲ, ಬರಲ್ಲ. ಅವ್ರ ಮನೆ ಬಿಟ್ಟು ಹೋಗ್ಲಿ, ನಾನು ಬರ್ತೀನಿ. ನಾನು ಅವ್ರ ಜೊತೆಗಿರೋಕ್ಕಾಗಲ್ಲ. ಅವ್ರ ಮಕ್ಕ ನೋಡ್ಕೊಂಡು ನಾನು ಇರೋಕ್ಕಾಗಲ್ಲ. ನನಗಿಷ್ಟ ಇಲ್ಲ. ನಾನಿಲ್ಲಿ ನೆಮ್ಮದಿಯಾಗಿದ್ದೀನಿ. ನನ್ನ ಪಾಡಕ್ಕೆ ನಾನು ಬಿಟ್ಬಿಟ್ರಿ. ಯಾಕೆ ಸುಮ್ಮನೆ ಬಂದು ನಂಗೆ ತೊಂದರೆ ಕೊಡ್ತೀರಿ? ನಾನು ಬರಲ್ಲ ಅಂದರೆ ಬರಲ್ಲ ಅಷ್ಟೇ. ಅಲ್ಲ, ಗಂಡು ಬಂದು ಮನೆಗೆ ಕೂತ್ಕೊಂಡವನೆ. ಇವ್ನು ಕರ್ಕೊಂಡು ಹೋದ್ರೆ ಎಷ್ಟು ಮಾತ್ರ ಇರಬೇಕು? ಹಾಂ, ನಾನು ಏನು ಕೇಳೋಕೆ ಗಂಡನ ಕರ್ಸಿದ್ದು? ಇವ್ನು ಕರ್ಕೊಂಡು ಓಡೋಗ್ಲಿ ಅಂತನಾ? ಇವ್ನು ಮಾಡಿದ ಕೆಲಸ ಏನು? ಆಗಿದ್ದಾಗೋಯ್ತು, ಏನಾಯ್ತು ಅದೆಲ್ಲ ನನಗೆ ಬೇಕಾಗಿಲ್ಲ. ನಾನು ಬರಲ್ಲ ಅಂದರೆ ಬರಲ್ಲ ಅಷ್ಟೇ. ಅಲ್ಲ ಸ್ವಾಮಿ, ಯಾಕೆ ಸ್ವಾಮಿ ಹಿಂಗೆಲ್ಲ ಮಾಡ್ತಾ ಇದೀಯಾ? ನನ್ನ ನಿರ್ಧಾರ ಅಷ್ಟೇ. ಇಲ್ಲ ಅವ್ರಿರ್ಬೇಕು, ಇಲ್ಲ ನಾನಿರ್ಬೇಕು. ನೋಡಮ್ಮ ಸರಸ್ವತಮ್ಮ, ನಾನೊಂದು ಮಾತು ಹೇಳೋದು. ಕೊಟ್ಟೆನು ಕುಲುಕ್ವರೆಗೂ ಅಂತಾರೆ, ಆಯಿತಾ? ನಾವ್ಯಾರು ನಿನ್ನ ಮಕ್ಕಳನ್ನ ನೋಡೋಕ್ಕೆ ಬರಲ್ಲಮ್ಮ. ಎಷ್ಟನ ದುಡ್ಡು ಕೊಡ್ಬೋದು, ಎಷ್ಟನ ಆಸ್ತಿ ಕೊಡ್ಬೋದು. ನಿಮ್ಮ ಕಷ್ಟ ಸುಖಕ್ಕೆ ಆಗೋದು ಅಂತಂದರೆ ಕಟ್ಕೊಂಡಿರೋ ಗಂಡೆ. ಅವನು ಬಿಟ್ಟರೆ ಇನ್ಯಾರೂ ಆಗಲ್ಲಮ್ಮ, ಆಯಿತಾ? ಹೊಟ್ಟೆಗೆ ಹುಟ್ಟಿದ ಮಕ್ಕಳು ಕೂಡ ಆಗಲ್ಲ. ನಿನ್ನ ಗಂಡನಿಗೆ ಹೆಂಗೆ ಸಂತೋಷನ ಹಂಗೆ ಮಾಡಮ್ಮ, ಹಂಗೆ ಮಾಡು. ಇನ್ನೂ ಒಂದು 2-3 ಸತಿ ಹೇಳು, ಇಲ್ಲ ನೋಡು ಅಂತ. ಹಂಗೂ ಒಪ್ಪಿಲ್ಲ, ಬಿಟ್ಟಾಕು. ಅವನಿಗಿಷ್ಟ ಇಲ್ದಿದ್ಮೇಲೆ ಆ ಕೆಲಸ ಮಾಡಿ ಏನು ಪ್ರಯೋಜನ? ಹಾಂ, ಅವನ ಮನ್ಸಿಗೆ ಬೇಜಾರು ಮಾಡೋದು ನಿಂಗೆ ಇಷ್ಟನಾ? ಇಲ್ಲಪ್ಪ, ಮಗು ಮನ್ಸಿಗೆ ಬೇಜಾರು ಮಾಡೋದು ನಂಗೆ ಇಷ್ಟ ಇಲ್ಲಪ್ಪ. ಯಾಕಂದ್ರೆ ಪಾಪ ಬೈಯುತ್ತೀನಿ ನಾನು, ಏನು ಅನ್ನಲ್ಲ, ಸುಮ್ಮನೆ ಇರ್ತಾನೆ. ಜೋಳ ಗಡ ತಿರುಗ ಮಾತೇ ಆರಲ್ಲ. ಅದಕ್ಕೆ ಹೆಂಗೆ ಹೇಳ್ತಾನೋ ಹಂಗೆ ಕೇಳು, ಆಯಿತಾ? ನಮ್ಮ ಕತೆ ಎಲ್ಲ ಬಿಟ್ಟಾಕು. ನಾವೇನಿದ್ರು ಬಿದ್ದೋಗೋ ಮರುಗಳು. ನಿನ್ನ ಗಂಡನ ಮಾತು ನೀನು ಕೇಳು. ಇನ್ನೂ ಒಂದು 2 ಸತಿ ಕೇಳು. ಏನು ಹೇಳ್ತಾನೋ ನೋಡೋಣ. ಒಪ್ಪಿದ್ರೆ ಮಾಡೋದೆ. ಸರಿಲಪ್ಪ, ಆತ ನರಿಯಲ್ಲಮ್ಮ, ನರಿ ನೀನು. ಏನಮ್ಮ ಚೈತನ್ಯ? ಸರಿ ಅಣ್ಣ, ನಾನು ಮನೆಗೆ ಹೋಗ್ತೀನಿ. ಆಯ್ತಮ್ಮ, ಆಯಿತು, ಹೋಗುವ. ಈ ಸ್ಕೂಲ್ಗೆ ಇವತ್ತು ತಪ್ಪಿಸ್ಕೊಂಡ? ಹೋಗ್ಬೇಕಣ್ಣ. ಸರಿ, ಆಯಿತು. ಅಲ್ಲ, ಇಷ್ಟು ಜನ ಬಂದು ಇಷ್ಟು ಕೇಳ್ತವ್ರೆ, ನೀನು ಆಗಲ್ಲ ಅಂತ ಇದೆಯಲ್ಲ, ಹೆಂಗೆ ಹೇಳು? ಅದು ಹಂಗಲ್ಲ ಗೌರಿ, ನಾನು ತಪ್ಪು ಮಾಡಿಬಿಟ್ನೆ. ನನ್ನ ಮಕ್ಕಳು ತಪ್ಪು ಮಾಡೋದು ಬೇಡ ಅಂತ ನನಗೆ ಎಷ್ಟೋ ಬಿಂಕವಾಗಿದ್ದೆ. ನನಗೆ ಯಾವ್ದು ಆಗಬಾರ್ದು ಅಂದ್ಕೊಂಡಿದ್ದು ಅದೇ ಆಗ್ಬಿಡ್ತು. ನನ್ನ ಮನ್ಸಿಗೆ ಬೇಜಾರಾಗೋಯ್ತು ಗೌರಿ. ಜನ ಏನಂತಾರೆ ಹೇಳು? ಅಪ್ಪನಂಗೆ ಅದಕ್ಕೆ ಮಗನಿಗೆ ಈ ಮಾತು ಹೊತ್ಕೊಂಬಿಟ್ಟ ನಾನು. ಅಪ್ಪನಿಗೂ 2 ಮದುವೆ, ಮಗನಿಗೂ 2 ಮದುವೆ ಆಗೋಯ್ತು. ಎಷ್ಟು ಬೇಕಾಬಿಟ್ಟಾಗಿ ಮಾತಾಡ್ತಾರೆ ತಿಳಿಯತ್ತಾರೆ ಜನ. ಹಾಂ, ಮಾತಾಡ್ತಾರೆ ತಿಳಿದು ಏನು ಮಾಡೋದು? ಆಗೋಗ್ಬಿಟ್ಟದಲ್ಲ. ಇಲ್ಲ, ನಮ್ಮ ಮನೆ ಜನಕ್ಕೆ ಇದೊಂದು ಪಾಠ ಆಗಬೇಕು.
ಇಲ್ಲ ಅವನಿರಬೇಕು ಇಲ್ಲ ನಾನಿರಬೇಕು ಮನೆಗೆ. ಇವತ್ತು ಅವ್ನು ದೊಡ್ಡವನು, ಅವ್ನು ಮಾಡಿದ್ನು, ಇವರೆಲ್ಲ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ ಹೇಳೋ? ಇವಾಗ ಅವರಿಬ್ಬರನ್ನು ಏನು ಮಾಡ್ಬೇಕಂತಿದ್ಯಪ್ಪ? ಅದು ನನಗೆ ಸೇರಿದ್ದಲ್ಲ, ಅವ್ರಿಗೆ ಬಿಟ್ಟಿರೋದು. ನನಗೂ ಅದಕ್ಕೆ ಸಂಬಂಧ ಇಲ್ಲ. ಸುಮ್ಮನೆ ಇದ್ಬಿಡು ನೀನು, ಅವ್ರು ಏನನ್ನ ಮಾಡ್ಕೊಳ್ಳಿ. ನೀನು ಇಲ್ಲಿರಬೇಡ ಅಂತೇಳು, ನಾನು ಎಲ್ಲ ಹೊರಟೋತೀನಿ. ಸರಿ, ಜಾಸ್ತಿ ಮಾತಾಡಿದ್ಯಾ, ನಡಿ ಮಲ್ಕ ನಡಿ. ಮುಂದುವರಿಯುವುದು